ಹಾಯ್ ಗಾಯ್ಸ್, ನೀವು ನನ್ನ ಹಿಂದಿನ ವಿಡಿಯೋಗೆ ತಕ್ಕ ಮಟ್ಟಿನ ಪ್ರೀತಿ ಕೊಟ್ಟಿದ್ದೀರಾ. ಈಗ ನನ್ನ ಸರದಿ. ಅಂದಿನ ಕಾಲದ ಸಿನಿಮಾಕ್ಕೂ ಇಂದಿನ ಸಿನಿಮಾಕ್ಕೂ ಇರುವ ವ್ಯತ್ಯಾಸಗಳನ್ನು ನಾನು ಹೇಳ್ತೀನಿ. ಸಿನಿಮಾ ಅನ್ನೋದು ಕೇವಲ ಮನರಂಜನೆ ಅಲ್ಲ, ಅದು ಕಾಲದ ಪ್ರತಿಬಿಂಬ. 1950ರಲ್ಲಿ ನಮ್ಮ ಚಿತ್ರಗಳು ಹೇಗಿತ್ತು, ಇಂದಿನ ಚಿತ್ರಗಳು ಎಷ್ಟೊಂದು ಬದಲಾಗಿದೆ ನೀವೇ ನೋಡಿ. 1950ರ ದಶಕದ ಸಮಯ. ಆ ಸಮಯದಲ್ಲಿ ಚಿತ್ರಗಳು ಕಪ್ಪು ಬಿಳುಪು, ಬ್ಲ್ಯಾಕ್ ಆ್ಯಂಡ್ ವೈಟ್ ಆಗಿದ್ದವು. ಕ್ಯಾಮ್ರಾ ಸೀಮಿತ, ಹಾಡುಗಳು ನೇರವಾಗಿದ್ದವು, ಕಥೆಗಳಲ್ಲಿ ನಿಜವಾದ ಭಾವನೆಗಳು ಇರುತ್ತಿದ್ದವು. ಅಂದಿನ ಕಾಲದ ನಟರು ರಾಜ್ಕುಮಾರ್, ಕಲ್ಪನಾ ಅವರಂತವರು ಜನರ ಹೃದಯವನ್ನ ಗೆದ್ದಿದ್ದರು. ಪ್ರೇಮ, ತ್ಯಾಗ, ಧರ್ಮ ಇವು ಕಥೆಯ ಹೃದಯವಾಗಿದ್ದವು. 1970ರಿಂದ 1990ರವರೆಗೆ ಇದು ಗೋಲ್ಡನ್ ಎರಾಸ್ ಕಾಲ. ಇದು ಬಣ್ಣದ ಚಿತ್ರಗಳು ಬಂದವು. ಮೆಲುಕು ಹಾಕುವ ಹಾಡುಗಳು, ಮಾಸ್ ಹೀರೋಸ್ ಎಂಟ್ರಿಗಳು, ಪ್ರೇಮ ಹಾಗೂ ಕುಟುಂಬದ ಕಥೆಗಳು ಎಲ್ಲವೂ ಸೇರಿ ಜನರನ್ನು ಸೆಳೆಯುತ್ತಿದ್ದವು. ನಟರು ವಿಷ್ಣುವರ್ಧನ್, ಅಂಬರೀಶ್, ಶಂಕರ್ನಾಗ್, ಅನಂತ್ನಾಗ್ ಈ ಕಾಲದ ಹೀರೋಗಳು. ಸಿನಿಮಾ ಹಾಲ್ಗೆ ಹೋಗೋದು ಒಂದು ಹಬ್ಬದಂತಿತ್ತು. 2000 ದಶಕ. ಆ ಸಮಯ ಟೆಕ್ನಾಲಜಿ ಬಂದಿತು. ಡಿಜಿಟಲ್ ಕ್ಯಾಮ್ರಾ, CG ಎಫೆಕ್ಟ್ ಕಂಡುಹಿಡಿಯಲಾಯಿತು. ಯುವಕರ ಕಥೆಗಳು, ಲವ್ ಸ್ಟೋರಿಗಳು, ಆಕ್ಷನ್ ಹಾಗೂ ಮಾಡರ್ನ್ ಆಗಿ ಬದಲಾಗಿತ್ತು. ಸಿನಿಮಾ ಕೇವಲ ಸಿಲ್ವರ್ ಸ್ಕ್ರೀನ್ ಅಲ್ಲ, TV, CD, ಇಂಟರ್ನೆಟ್ಗೂ ಬಂದಿತು. 1990, 2010ರ ಕಾಲದ ಸಂಗೀತ ಮಧುರ ಧ್ವನಿಗಳ ಕಾಲ ಇದು. ಹಾಡುಗಳು ಸಿನಿಮಾಗಳಿಗಿಂತ ದೊಡ್ಡ ಹಿಟ್ ಆಗುತ್ತಿದ್ದವು. ಆದರೆ ಈಗ ಎಲ್ಲವೂ ಬದಲಾಯಿತು. ಈಗಿನ ಸಿನಿಮಾದಲ್ಲಿ ಒಂದು ಹಾಡು ಹಿಟ್ ಆಗೋದೇ ಕಷ್ಟಪಡುತ್ತಿದ್ದಾರೆ. ಹಿಂದಿನ ಕಾಲ 2020, 2025 OTT ಪ್ಲಾಟ್ಫಾರ್ಮ್ಗಳು, ವೆಬ್ ಸಿರೀಸ್, ವರ್ಲ್ಡ್ ಸಿನಿಮಾ ಎಲ್ಲವೂ ಒಂದು ಕ್ಲಿಕ್ನಲ್ಲಿ ಸಿಗುತ್ತಿದೆ. ನಮ್ಮ ಕನ್ನಡ ಸಿನಿಮಾಗಳು ಪ್ಯಾನ್ ಇಂಡಿಯಾ ಆಗ್ತಿದೆ. ಖುಷಿ ವಿಚಾರ, KGF, ಕಾಂತಾರ, 777, ಚಾರ್ಲಿ, SSE ಇವು ಇಂಡಿಯನ್ ಲೆವೆಲ್ನ ಹೆಸರು ಮಾಡಿದೆ. ಈಗ ಕಥೆಗಿಂತ ರಿಯಲಿಸ್ಟಿಕ್ ಕಾಂಟೆಂಟ್, ಕ್ಯಾಮ್ರಾ ಕ್ವಾಲಿಟಿ, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್, ಸೋಷಿಯಲ್ ಮೆಸೇಜ್ ಎಲ್ಲವೂ ಆಕ್ಚುಲಿ ಇಂಪಾರ್ಟೆಂಟ್ ಆಗಿದೆ. ಸಿನಿಮಾದ ಬದಲಾವಣೆ, ಉತ್ತಮ ಜೊತೆ ಕೆಟ್ಟದು ಬಂದಿದೆ. ಸಿನಿಮಾ ನಮ್ಮ ಜೀವನದ ಕನ್ನಡಿ ಅಂತಿತ್ತು ಆಗ. ಆದರೆ ಇಂದಿನ ಚಿತ್ರಗಳು ಕೆಲವು ಕಡೆ ಕನ್ನಡಿಯನ್ನು ಮಸುಕಾಗಿಸುತ್ತಿವೆ. 1950ರಿಂದ 1980ರವರೆಗಿನ ಕಾಲ. ಆ ಸಮಯದಲ್ಲಿ ಕಥೆಗಳು, ಮೌಲ್ಯಗಳು, ಸಂಸ್ಕಾರ, ಕುಟುಂಬದ ಗೌರವ ಇತ್ತು. ಹಾಡುಗಳಲ್ಲಿ ಅರ್ಥ ಇತ್ತು, ಡೈಲಾಗ್ಗಳಲ್ಲಿ ಗೌರವ ಇತ್ತು. ಜನರು ಸಿನಿಮಾದಿಂದ ಜೀವನ ಪಾಠ ಕಲಿಯುತ್ತಿದ್ದರು. ಆದರೆ ಈಗ ಆ ಭಾವನೆ ಎಲ್ಲೋ ಮಾಯವಾಗಿದೆ. 2000 ನಂತರ ಕಾಲದಲ್ಲಿ ಸಿನಿಮಾ ಒಂದು ಬಿಸ್ನೆಸ್ ಆಗಿಬಿಟ್ಟಿದೆ. ಹೆಚ್ಚು ಕಲೆಕ್ಷನ್, ರೆಕಾರ್ಡ್ಸ್, ಪ್ರಮೋಷನ್ ಇವು ಮುಖ್ಯವಾದವು. ಕಥೆಯ ಬದಲು ಗ್ಲಾಮರ್, ವೈಲೆನ್ಸ್ ಮತ್ತು ವಲ್ಗರ್ ಡೈಲಾಗ್ಸ್ಗಳು ಹೆಚ್ಚಾಗಿವೆ. ಇಂದಿನ OTT ಮಾಡರ್ನ್ ಸಿನಿಮಾ ಕಾಲ. OTTನಲ್ಲಿ ಸ್ಟೋರಿ ವೆರೈಟಿ ಇದೆ, ಆದರೆ ಜೊತೆಗೆ ಅತಿಹಿಂಸೆ, ಅಸಭ್ಯತೆ, ಡ್ರಗ್ಸ್ ಕಲ್ಚರನ್ನು ಗ್ಲಾರಿಫೈ ಮಾಡುವ ಟ್ರೆಂಡ್ ಬಂದಿದೆ. ಬಹುಮಟ್ಟಿಗೆ ಯೂತ್ ಸಿನಿಮಾ ನೋಡಿದ ಮೇಲೆ ಅದನ್ನು ನಿಜ ಅಂದ್ಕೊಳ್ತಾ ಇದ್ದಾರೆ. ಮಹಿಳೆಯರನ್ನು ಆಬ್ಜೆಕ್ಟ್ ಆಗಿ ತೋರಿಸುವ ದೃಶ್ಯಗಳು, ಅಸಭ್ಯ ಹಾಡುಗಳು ಇವು ಕ್ಯಾರೆಕ್ಟರ್ಗೆ ನೋವು ತಂದಿದೆ. ಸೋಷಿಯಲ್ ಮೆಸೇಜ್ ಏನಂದ್ರೆ, ಹಿಂದಿನ ಸಿನಿಮಾ ಜನರಿಗೆ ಪ್ರೇರಣೆ ಕೊಡುತ್ತಿತ್ತು. ಈಗ ಬಹುಪಾಲು ಸಿನಿಮಾಗಳು ಮನರಂಜನೆ ಹೆಸರಿನಲ್ಲಿ ಮೌಲ್ಯ ಕಳೆದುಕೊಳ್ಳುತ್ತಿವೆ. ಆದರೆ ಕೆಲವು ಸಿನಿಮಾಗಳು 777, ಚಾರ್ಲಿ, ಕಾಂತಾರ, SSE, ಸಪ್ತ ಸಾಗರದಾಚೆ ಎಲ್ಲೋ ಇನ್ನೂ ಹೃದಯ ಮುಟ್ಟುತ್ತಿವೆ. ಅವು ನಮಗೆ ತೋರಿಸುತ್ತಿವೆ ಕಂಟೆಂಟ್ ಇದ್ದರೆ ಜನ ಕನೆಕ್ಟ್ ಆಗ್ತಾರೆ ಅಂತ. ಟೆಕ್ನಾಲಜಿ ಬೆಳೆದರೂ ಕತೆ ಮಾನವನ ಹೃದಯದಿಂದ ಬರಬೇಕು. ಸಿನಿಮಾ ರಿಯಲಿಸ್ಟಿಕ್ ಆಗಲಿ, ಆದರೆ ಮಾನವೀಯತೆಯನ್ನು ಕಳೆದುಕೊಳ್ಳಬಾರದು. ಮುಖ್ಯ ಪಾಯಿಂಟ್ ಇದು. ನಿಮಗೆ ಈಗಿನ ಕಾಲದ ಸಿನಿಮಾಗಳು ಹೇಗನಿಸುತ್ತಿದೆ ಎಂದು ಕಮೆಂಟ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಏನಾದರೂ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ
ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ನಮಸ್ತೆ.